ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಬೀಟ್ರೋಟ್ ಪಲ್ಯ. ಅಂದರೆ ಇದು ಚಪಾತಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಜಾಸ್ತಿ ಹಾಕಬೇಡಿ, ಯಾವುದೇ ರೆಸಿಪಿ ಇದ್ದರೂ ಸರಿ ಆಯಿಲ್ ಜಾಸ್ತಿ ಹಾಕಬೇಡಿ, ಲೈಟಾಗಿ ಬಿಟ್ಕೊಳ್ಳಿ. ಸಾಸಿವೆ ಸ್ವಲ್ಪ, ಒಂದು ಚಿಟಿಕೆಯಷ್ಟು ಜೀರಿಗೆ ಲೈಟಾಗಿ ಹಾಕ್ಕೋತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗಷ್ಟೇ. ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಚಿಕ್ಕದಾಗಿದ್ದರೆ ಒಂದು 2 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ದಪ್ಪದಿರೋದ್ರಿಂದ 1 ಹಾಕ್ಕೊಂಡಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಒಂದು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಬೋದು, ಬಟ್ ಅದು ಬೀಟ್ರೋಟು ಅದು ಒಂದೇ ಕಲರ್ ಇರೋದ್ರಿಂದ ಕಾಣಲ್ಲ, ಬಾಯಿಗೆ ಹಾಕ್ಕೊಂಬಿಡ್ತೀವಿ. ಸೊ ಅದರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ತೆ. ಬೀಟ್ರೋಟ್ ತುರಿದಿಟ್ಕೊಂಡಿರೋ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಬೀಟ್ರೋಟ್ನ ಬಂದು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ತುರಿದು ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಆರಾಮಾಗಿ ತಿಂತವೆ. ಚಪಾತಿ ಜೊತೆಗೆ ತಿನ್ನೋಕ್ಕೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ರೈಸ್ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ಬೋದು, ಸೈಡಿಗೆ ಪಲ್ಯ ಇಟ್ಕೊಂಡು ತಿನ್ನೋಕ್ಕೆ. ಸೊ ಈ ಥರ ತುರಿದು ಹಾಕ್ಕೊಳೋದ್ರಿಂದ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಅದರಿಂದ ನಾನು ತುರಿದು ಹಾಕ್ಕೊಂಡಿದ್ದೀನಿ. ನಾನು ಈ ಪಲ್ಯ ಮಾಡ್ತಿರೋದು ಬಂದು ಚಪಾತಿಗೋಸ್ಕರ. ಸೊ ಅದಕ್ಕೋಸ್ಕರ ನಾನು ತುರಿದೇ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಎಣ್ಣೆಲೇ ಫ್ರೈ ಮಾಡಿ, ಒಂದು 5 ನಿಮಿಷ ಬಿಡಿ. ನೀರೇನು ಒಂಚೂರು ನೀರು ಹಾಕ್ಕೊಬೇಡಿ, ಎಣ್ಣೆಲೇ ಫ್ರೈ ಮಾಡಿ ಬಿಡಿ. ಅದಾದಮೇಲೆ ಲೈಟಾಗಿ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆಗೋದ್ರೆ ಚೆನ್ನಾಗಿರಲ್ಲ, ನೋಡಿ ಹಾಕ್ಕೊಳ್ಳಿ. ಇವಾಗ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಖಾರದ ಪುಡಿ ಆದಮೇಲೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಹೇಳ್ದಂಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಬೋದು, ಬಟ್ ಒಣಗಿದ ಮೆಣಸಿನ್ಕಾಯಿ ಅದು ಒಂದೇ ಕಲರ್ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ. ನಾವು ಒಣಗಿದ ಮೆಣಸಿನ್ಕಾಯಿ ಸೇರಿ ತಿಂದ್ಬಿಡ್ತೀವಿ, ಮಕ್ಳಿಗೆ ಗೊತ್ತಾಗಲ್ಲ, ಮಕ್ಕಳು ಹಾಗೆ ತಿಂದ್ಬಿಡ್ತವೆ. ಸೊ ಅದಕ್ಕೋಸ್ಕರ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಬಟ್ ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಮಾತ್ರ. ಮಾಡಿಬಿಟ್ಟು ನನಗೊಂದು ಸಲ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಚೆನ್ನಾಗಿ ನೋಡಿ ಫ್ರೈ ಆಗಿದೆ, ಒಂಚೂರು ನೀರು ಬಿಟ್ಕೋಬೇಡಿ, ಹಾಗೆ ಎಣ್ಣೆಲೇ ಫ್ರೈ ಮಾಡಿ, ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ರೆಡಿ ಆಗಿದೆ ಬೀಟ್ರೋಟ್ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.